ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ನಾನು ಸಿಂಚನಾ. ಇರಾನ್ನಲ್ಲಿ ಆಂತರಿಕ ಯುದ್ಧ ನಡೀತಾ ಇದೆ. ಕಟ್ಟರ್ ಇಸ್ಲಾಮೀಕರಣದ ವಿರುದ್ಧ ಶುರುವಾದ ಇರಾನ್ ಒಳಗಿನ ಆಂತರಿಕ ಸಂಘರ್ಷ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನೊಂದು ಹಂತಕ್ಕೆ ಹೋಗಿ ತಲುಪುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಬೀದಿ ಬೀದಿಯಲ್ಲಿ ರಕ್ತ ಕ್ರಾಂತಿ ಆಗ್ತಾ ಇದೆ. ಖಮೇನಿ ರಾಕ್ಷಸ ರೂಪಕ್ಕೆ ರಸ್ತೆಯಲ್ಲೇ ಹೆಣಗಳ ರಾಶಿ ಸಿಗ್ತಾ ಇವೆ. ಎಲ್ಲೆಲ್ಲೂ ಬೆಂಕಿ ಬೆಂಕಿ ಬೆಂಕಿ. ಹೌದು, ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸಂಚಲನ ಮೂಡಿಸಿವೆ. ಖಮೇನಿ ಸರ್ಕಾರದ ವಿರುದ್ಧದ ಈ ಹೋರಾಟದಲ್ಲಿ ಸಾವಿರಾರು ಮಂದಿ ಮೃತಪಟ್ಟಿದ್ದಾರೆ. ಪ್ರತಿಭಟನೆ ಅಥವಾ ಜನದಂಗೆ ಎದ್ದು 18 ದಿನಗಳ ಮೇಲಾಯಿತು. ಒಂದ್ ಕಡೆ ಪ್ರತಿಭಟನೆ ಮಾಡೋರ ಮೇಲೆ ಅಲ್ಲಿನ ಸೇನೆಯೇ ಗುಂಡು ಹೊಡಿತಾ ಇದೆ. ಜನ ಕೂಡ ತಿರುಗಿ ಬಿದ್ದಿದ್ದಾರೆ. ಹೀಗಾಗಿ ಸಾವು ನೋವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ರಸ್ತೆಯಲ್ಲಿ ರಕ್ತವೇ ಹರಿತಾ ಇದೆ. ಹೆಣಗಳ ರಾಶಿ ಬೀಳ್ತಾ ಇದೆ. ಗಾಯಗೊಂಡಂತವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯೋದಕ್ಕೆ ಆಸ್ಪತ್ರೆಗಳಲ್ಲಿ ಬೆಡ್ ಕೂಡ ಸಾಕಾಗ್ತಾ ಇಲ್ಲ. ಇನ್ನು ಸಾವಿರಾರು ಮಂದಿಯನ್ನ ಅಲ್ಲಿನ ಆಡಳಿತ ಬಂಧಿಸ್ತಾ ಇದೆ. ಒಂದ್ ಕಡೆ ಪ್ರತಿಭಟನೆ ಸಾವು ನೋವು ಆಗ್ತಾ ಇದ್ರೆ, ಮತ್ತೊಂದ್ ಕಡೆಯಿಂದ ಜನ ಅಲ್ಲಿನ ಮಸೀದಿಗಳಿಗೆ ಬೆಂಕಿಯನ್ನ ಇಡ್ತಾ ಇದ್ದಾರೆ. ಇಲ್ಲಿಯವರೆಗೆ 350ಕ್ಕೂ ಅಧಿಕ ಮಸೀದಿಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಇನ್ನೊಂದ್ ಕಡೆಯಿಂದ ಹೆಣ್ಣು ಮಕ್ಕಳು ಕೂಡ ಬೀದಿಗಿಳಿದಿದ್ದಾರೆ. ತಮ್ಮ ಹಿಜಾಬ್ ಕಿತ್ತೆಸೆದು ಬಾಯಿಯಲ್ಲಿ ಸಿಗರೇಟ್ ಇಟ್ಕೊಂಡು ಅಲ್ಲಿನ ಸುಪ್ರೀಂ ಲೀಡರ್ನ ಫೋಟೋವನ್ನ ಸಾಲು ಸಾಲಾಗಿ ಸುಡುವಂತಹ ದೊಡ್ಡ ಮಟ್ಟಿಗಿನ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇರಾನ್ನಲ್ಲಿ ಇಂಟರ್ನೆಟ್ ಕಡಿತವಾಗಿದೆ, ಮೊಬೈಲ್ ಸೇವೆ ಕೂಡ ಇಲ್ಲ. ಆದ್ರೆ ಹೋರಾಟ ಮಾತ್ರ ನಿಂತಿಲ್ಲ. ನಗರದ ಗಲ್ಲಿ ಗಲ್ಲಿಯಲ್ಲೂ ಹೋರಾಟದ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಆದ್ರೆ ಹೋರಾಟಗಾರರನ್ನ ಖಮೇನಿ ಸರ್ಕಾರ ಕೊಲ್ಲುವ ಕೆಲಸ ಮಾಡ್ತಾ ಇದೆ ಅನ್ನೋದು ಭಯಂಕರ ಸತ್ಯ. ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಸರ್ಕಾರವೇ ಒಂದು ಪ್ರಕಟಣೆಯನ್ನ ಹೊರಡಿಸಿತ್ತು. ಈ ಪ್ರತಿಭಟನೆಯಲ್ಲಿ ಭದ್ರತಾ ಸಿಬ್ಬಂದಿ ಸೇರಿ 2,000 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಸರ್ಕಾರ ಹೇಳಿತ್ತು. ಆದ್ರೆ ವಿಪಕ್ಷ ಮಾತ್ರ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದೆ. ಪ್ರತಿಭಟನೆಗಳ ಮೇಲೆ ನಡೆದ ದಮನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇರಾನ್ ಭದ್ರತಾ ಪಡೆಗಳಿಂದ ಕನಿಷ್ಠ 12,000 ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಕೊಂಡಿದೆ. ಇದನ್ನ ಇರಾನ್ನ ಆಧುನಿಕ ಇತಿಹಾಸದಲ್ಲಿ ಅತಿ ದೊಡ್ಡ ಹತ್ಯೆ ಎನ್ನಲಾಗ್ತಾ ಇದೆ. ಜನವರಿ 8 ಮತ್ತು 9 ರಾತ್ರಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್, ಗಾಪ್ಸ್ ಮತ್ತು ಬಸಿಜ್ ಪಡೆಗಳು ಹೆಚ್ಚಾಗಿ ಈ ಹತ್ಯೆಗಳನ್ನು ನಡೆಸಿವೆ. ಖಮೇನಿ ಆದೇಶದ ಮೇರೆಗೆ ಹತ್ಯೆ ನಡೆಸಲಾಗಿದೆ ಅಂತ ಆರೋಪಿಸಲಾಗಿದೆ. ಇನ್ನು ಇದರ ಜೊತೆಗೆ ಇರಾನ್ ಮತ್ತು ಅಮೆರಿಕದ ನಡುವಿನ ಈ ಸಂಘರ್ಷ ಬಹಳ ಹಿಂದಿನದು. ಈಗ ಆ ಸಂಘರ್ಷ ಇನ್ನಷ್ಟು ತೀವ್ರ ಸ್ವರೂಪ ಪಡೆಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಒಂದ್ ಕಡೆ ಇರಾನ್ಗೆ ಎಚ್ಚರಿಕೆ ಕೊಟ್ಟರೆ, ಇರಾನ್ ಕಡೆಯಿಂದ ಅಲ್ಲಿನ ಸುಪ್ರೀಂ ಲೀಡರ್ ಖಮೇನಿ ಡೊನಾಲ್ಡ್ ಟ್ರಂಪ್ಗೆ ತಿರುಗೇಟು ಕೊಡ್ತಾ ಇದ್ದಾರೆ. ಇದರ ನಡುವೆ ಈಗಾಗಲೇ ಅಮೆರಿಕ ಅಲ್ಲಿನ ಅಮೆರಿಕನ್ನರಿಗೆ, ಅಂದ್ರೆ ಇರಾನ್ನಲ್ಲಿ ವಾಸ ಮಾಡುತ್ತಿರುವ ಅಮೆರಿಕನ್ನರಿಗೆ ತುರ್ತು ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದೆ. ಇರಾನ್ನಲ್ಲಿ ಆಂತರಿಕ ಸಂಘರ್ಷ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿರುವ ತನ್ನ ನಾಗರಿಕರು ತಕ್ಷಣವೇ ದೇಶವನ್ನ ತೊರೆಯುವಂತೆ ಅಮೆರಿಕ ತುರ್ತು ಎಚ್ಚರಿಕೆ ಕೂಡ ನೀಡಿದೆ. ಅಮೆರಿಕ ಹೊರಡಿಸಿದ ಭದ್ರತಾ ಸಲಹೆಯಲ್ಲಿ ಇರಾನ್ನಲ್ಲಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇದ್ದು ಅವು ಹಿಂಸಾತ್ಮಕವಾಗುವ ಸಾಧ್ಯತೆ ಇದೆ. ಇದರಿಂದ ಬಂಧನಗಳು ಆಗಬಹುದು, ಗಾಯಗಳು ಸಂಭವಿಸಬಹುದು. ಈಗಲೇ ಇರಾನ್ ಬಿಟ್ಟು ತೊರೆಯಿರಿ, ಇರಾನ್ನಿಂದ ಹೊರಡೋದಕ್ಕೆ ಅಮೆರಿಕ ಸರ್ಕಾರದ ಸಹಾಯ ಅವಲಂಬಿಸದೆ ಅಲ್ಲಿಂದ ಹೊರಗೆ ಬನ್ನಿ ಅಂತ ಸ್ಪಷ್ಟವಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಇರಾನ್ನಿಂದ ಕಾಲ್ನಡಿಗೆ ಯಾವುದೇ ವಾಹನ ಸೇವೆ ಸಿಕ್ಕರೂ ಕೂಡ ಅಲ್ಲಿಂದ ಹೊರಗೆ ಬನ್ನಿ ಅಂತ ಸಂದೇಶವನ್ನ ನೀಡಿದೆ. ಯಾವುದೇ ಕಾರಣಕ್ಕೂ ಇರಾನ್ ಸೇನೆಯ ಕೈಗೆ ಸಿಗಬೇಡಿ, ಇಲ್ಲದಿದ್ರೆ ದೀರ್ಘಾವಧಿ ಬಂಧನದ ಗಂಭೀರ ಅಪಾಯ ಎದುರಿಸಬೇಕಾಗಬಹುದು ಅಂತ ತಿಳಿಸಲಾಗಿದೆ. ಇನ್ನು ಅಮೆರಿಕನ್ನರು ಇರಾನ್ ದೇಶವನ್ನ ಬಿಟ್ಟು ಹೊರಗಡೆ ಬನ್ನಿ ಅಂತ ಹೇಳ್ತಾ ಇದೆ ಅಮೆರಿಕ. ಆದ್ರೆ ಮತ್ತೊಂದ್ ಕಡೆ ಅಮೆರಿಕ ಖತಾರ್ ಭಾಗದಲ್ಲಿ ತನ್ನ ವಾಯು ನೆಲೆಯಲ್ಲಿ ಯುದ್ಧ ವಿಮಾನಗಳನ್ನ ಜಮಾವಣೆ ಮಾಡ್ತಾ ಇದೆ. ಜೊತೆಗೆ ಯುದ್ಧಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ತಾ ಇದೆ. ಅಂದ್ರೆ ಅಮೆರಿಕ ಯುದ್ಧಕ್ಕೆ ರೆಡಿ ಆಗ್ತಿದ್ಯಾ ಅಥವಾ ಯುದ್ಧವನ್ನ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಹೆದರಿಸುವಂತಹ ಕೆಲಸ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಇರಾನ್ಗೆ ಎಚ್ಚರಿಕೆ ನೀಡಿದ್ದು ಹಿಂಸಾಚಾರಕ್ಕೆ ಬ್ರೇಕ್ ಹಾಕಲು ಆದೇಶವನ್ನ ನೀಡಿದ್ದಾರೆ. ಆದ್ರೆ ಇದಕ್ಕೆ ಕೇರ್ ಮಾಡದ ಇರಾನ್ ಪ್ರತಿಭಟನೆ ಹತ್ತಿಕ್ತಾ ಇದೆ ಎಂಬ ಆರೋಪ ಕೂಡ ಇದೆ. ಹೀಗಿದ್ದಾಗ ಅಮೆರಿಕ ಸೇನೆ ನೇರವಾಗಿ ಇರಾನ್ಗೆ ನುಗ್ಗುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಾಳಿ ಮಾಡುವ ಬಗ್ಗೆ ಸತತ ಸುಳಿವು ನೀಡ್ತಾ ಇರುವಂತಹ ಬೆನ್ನಲ್ಲೇ ಇರಾನ್ ಕೂಡ ಸಮರಾಭ್ಯಾಸ ಆರಂಭಿಸಿದೆ. ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಹೊಂದಿರುವ 3 ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಬೇಕಾಗತ್ತೆ ಅಂತ ಇರಾನ್ ಎಚ್ಚರಿಸಿದೆ. ನಾವು ಎಲ್ಲಾ ಶಸ್ತ್ರಾಸ್ತ್ರ ಸೇನೆಯನ್ನ ಸಿದ್ಧ ಮಾಡ್ಕೊಳ್ತಿದ್ದೇವೆ. ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಕತಾರ್ನಲ್ಲಿನ ಅಮೆರಿಕದ ಸೇನಾ ನೆಲೆ ಸೇರಿ ಮಧ್ಯಪ್ರಾಚ್ಯದಲ್ಲಿನ 3 ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡಲಿದ್ದೇವೆ ಅಂತ ಹೇಳಿದೆ. ಜೊತೆಗೆ ಅಮೆರಿಕದ ದಾಳಿ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಇರಾನ್ ತನ್ನ ಪರ್ಷಿಯನ್ ಕೊಲ್ಲಿ ಕರಾವಳಿ, ಇರಾಕ್ ಮತ್ತು ಅಜರ್ಬೈಜಾನ್ ಗಡಿಯಲ್ಲಿರುವ ಪ್ರದೇಶಗಳಲ್ಲಿ ಸಮರಾಭ್ಯಾಸವನ್ನ ಕೂಡ ನಡೆಸ್ತಾ ಇದೆ.
ಇನ್ನು ಇರಾನ್ ದಂಗೆಯಿಂದ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಜೊತೆಗೆ ಯುದ್ಧವಾದ್ರೆ ಯಾವ ರೀತಿಯ ಬಿಸಿ ತಟ್ಟುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಇರಾನ್ ಅಮೆರಿಕ ನಡುವಿನ ಉದ್ವಿಗ್ನತೆಯು ಭಾರತದ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮಗಳನ್ನು ಬೀರುತ್ತೆ. ಭಾರತ ಈ ದೇಶಗಳೊಂದಿಗೆ ಆರ್ಥಿಕ ಮತ್ತು ವ್ಯೂಹಾತ್ಮಕ ಸಂಬಂಧಗಳನ್ನು ಹೊಂದಿರೋದ್ರಿಂದ ಮಧ್ಯಪ್ರಾಚ್ಯದಲ್ಲಿ ಸಣ್ಣ ಬದಲಾವಣೆ ಆದರೂ ಕೂಡ ಅದರ ಬಿಸಿ ನಮಗೆ ತಟ್ಟುತ್ತೆ. ಭಾರತ ಈ 3 ದೇಶಗಳೊಂದಿಗೆ ಉತ್ತಮ ಸಂಬಂಧ ಹೊಂದಲು ಬಯಸುತ್ತೆ. ಇರಾನ್ ಮತ್ತು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಭವಿಸಿದ್ರೆ ಭಾರತಕ್ಕೆ ತೈಲ ಪೂರೈಕೆ ಕಷ್ಟವಾಗುತ್ತೆ ಮತ್ತು ಪೆಟ್ರೋಲ್ ಬೆಲೆ ಕೂಡ ಏರಿಕೆಯಾಗುತ್ತೆ. ಇನ್ನು ಅಫ್ಘಾನಿಸ್ತಾನ ಮತ್ತು ರಷ್ಯಾಗೆ ವ್ಯಾಪಾರ ನಡೆಸಲು ಭಾರತಕ್ಕೆ ಇರಾನ್ನ ಚಾಬಹಾರ್ ಬಂದರು ಬಹಳ ಮುಖ್ಯ. ರಕ್ಷಣಾ ಸಂಬಂಧವಾಗಿಯೂ ಭಾರತ ಇಸ್ರೇಲ್ನಿಂದ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಮತ್ತು ತಂತ್ರಜ್ಞಾನವನ್ನ ಪಡೆಯುತ್ತೆ. ಭಾರತ ತನ್ನ ತೈಲದ ಅವಶ್ಯಕತೆಯ ಸುಮಾರು 80ಕ್ಕಿಂತ ಹೆಚ್ಚು ಭಾಗವನ್ನು ಆಮದು ಮಾಡಿಕೊಳ್ಳುತ್ತೆ. ಯುದ್ಧದ ವಾತಾವರಣ ನಿರ್ಮಾಣವಾದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರುತ್ತೆ. ಇದು ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು LPG ಬೆಲೆಗಳ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಇಂಧನ ಬೆಲೆ ಏರಿದ್ರೆ ಸಾರಿಗೆ ವೆಚ್ಚ ಹೆಚ್ಚಾಗಿ ತರಕಾರಿ ಮತ್ತು ದಿನಸಿ ವಸ್ತುಗಳ ಬೆಲೆ ಕೂಡ ಏರುತ್ತೆ. ಇರಾನ್ನಲ್ಲಿರೋ ಚಾಬಹಾರ್ ಬಂದರು ಭಾರತದ ಪಾಲಿಗೆ ಬಹಳ ಮುಖ್ಯವಾಗಿದೆ. ಪಾಕಿಸ್ತಾನವನ್ನು ಹೊರತುಪಡಿಸಿ ಅಫ್ಘಾನಿಸ್ತಾನ ಮತ್ತು ಮಧ್ಯ ಏಷ್ಯಾದ ದೇಶಗಳೊಂದಿಗೆ ವ್ಯಾಪಾರ ಮಾಡಲು ಭಾರತ ಈ ಬಂದರನ್ನು ಅಭಿವೃದ್ಧಿಪಡಿಸಿದೆ. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಹೆಚ್ಚಾದರೆ ಅಥವಾ ಅಮೆರಿಕ ಕಠಿಣ ನಿರ್ಬಂಧ ಹೇರಿದ್ರೆ ಈ ಬಂದರಿನ ಅಭಿವೃದ್ಧಿ ಮತ್ತು ಅಲ್ಲಿನ ವ್ಯಾಪಾರಕ್ಕೆ ಅಡೆತಡೆಯಾಗುತ್ತೆ. ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಕೆಂಪು ಸಮುದ್ರ ಮಾರ್ಗದಲ್ಲಿ ಹಡಗುಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ. ಭಾರತದ ರಫ್ತು ಮತ್ತು ಆಮದು ವ್ಯವಹಾರದ ಬಹುಭಾಗ ಈ ಮಾರ್ಗದ ಮೂಲಕವೇ ನಡೆಯುತ್ತೆ. ದಾಳಿಗಳ ಭಯದಿಂದ ಹಡಗುಗಳು ಆಫ್ರಿಕಾವನ್ನ ಸುತ್ತುವರಿದು ಬರಬೇಕಾಗುತ್ತೆ. ಇದರಿಂದ ಸರಕು ಸಾಗಣೆ ವೆಚ್ಚ ಮತ್ತು ಸಮಯ ಎರಡೂ ಕೂಡ ಹೆಚ್ಚಾಗುತ್ತೆ. ಇನ್ನು 3 ವಾರಗಳಿಂದ ನಡೀತಾ ಇರುವಂತಹ ಇರಾನ್ ಆಂತರಿಕ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ದಿನಕ್ಕೂ ಸಾವು ನೋವು ಹೆಚ್ಚಾಗ್ತಾ ಇದೆ. ಅಮೆರಿಕ ಯುದ್ಧ ಮಾಡುವ ಎಚ್ಚರಿಕೆ ನೀಡ್ತಾ ಇದೆ. ಕೆಲವು ದೇಶಗಳು ಇರಾನ್ಗೆ ಸಹಾಯ ಮಾಡ್ತಾ ಇದ್ದು 3ನೇ ಮಹಾಯುದ್ಧದ ಭೀತಿ ಕೂಡ ಹೆಚ್ಚಿಸಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.